ನಮಸ್ಕಾರ ಗುರುಗಳೇ. ನಮಸ್ಕಾರ. ನಿಮ್ಮ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕ್ಷೇತ್ರದ ಬಗೆಗೆ ಇಲ್ಲಿ ದೇವಸ್ಥಾನ ಅನ್ನೋದೇ ಇರಲಿಲ್ಲ. ಹಾಂ ನಾವು ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದಿತ್ತು. ಹಾಂ ಬೆಂಗಳೂರಿಂದ ಸ್ವಾಮಿ ನನಗೆ ಭಾರಿ ಕಷ್ಟ ಕೊಟ್ಬಿಟ್ಟ. ಹಾಂ ಹಾಂ ಪೂಜೆ ನಡೆಸಲೇಬೇಕು ಅಂತ ನಮಗೆ ಸ್ವಾಮಿ ಭಾರಿ ಕಷ್ಟ ಕೊಟ್ಟ. ನಾನು ಬೇಡ 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 ಅಂತ ಸ್ವಾಮಿನ ಎಷ್ಟೋ ಕೇಳಿಕೊಂಡೆ. ಎಷ್ಟು ಕೇಳಿದ್ರು ನನ್ನ ಸ್ವಾಮಿ ಬಿಡಲಿಲ್ಲ. ನಾನು ಮದುವೆ ಮಾಡ್ಕೊಬೇಡ ಅಂತ ಹೇಳಿತ್ತು. ಅಲ್ಲಿಗೂ ಮದುವೆ ಮಾಡ್ಕೊಂಬಿಟ್ರೆ ಸ್ವಾಮಿ ನನ್ನ ಕೈ ಬಿಟ್ಟುಬಿಡ್ತಾನೆ ಅಂತ ಮದುವೆನೂ ಮಾಡಿಕೊಂಡೆ. ಮದುವೆ ಮಾಡ್ಕೊಂಡೇ ಇದ್ದಿದ್ದೂ ಜಾಸ್ತಿ ಕಷ್ಟ ಬಂದ್ಬಿಡ್ತು. ಸ್ವಾಮಿ ನಾನು ಹೇಳಿಕೆ ಇಲ್ದಿರ ನನ್ನ ಮದುವೆ ಮಾಡಿಸ್ತೀನಿ ಅಂತ ಅದು ಹೇಳಿದ್ದೆ. ನನ್ನ ಪೂಜೆ ಮಾಡೋಕ್ಕೆ ನೀನು ಯಾವತ್ತು ನಿಂತ್ಕೊಂತೀಯೋ ಅವತ್ತು ನಾನು ವಾಗ್ದಾನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಮಾತು ಮೀರಿ ಮದುವೆ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ತಾನೇ ಕಷ್ಟ ಕೊಟ್ಬಿಟ್ಟ ಸ್ವಾಮಿ ನನಗೆ. ಆಮೇಲೆ ಎರಡು ಮಕ್ಕಳಾದ್ರೂ ನಾನು ದುಡಿದು ಸಂಬಳ ಎಲ್ಲ ಮಕ್ಕಳ ಕಾಯಿಲೆ, ಹೆಂಡತಿ ಕಾಯಿಲೆ ಅಂತ ಇದಕ್ಕೇ ಖರ್ಚಿಕ್ಕೊಂಬಂದ್ಬಿಟ್ಟೆ ನಾನು. ಲಾಸ್ಟಿಗೆ ಸ್ವಾಮಿ ಇಷ್ಟು ಕಷ್ಟ ಕೊಟ್ಟರು ಇವನು ಇನ್ನೂ ಅರ್ಥ ಮಾಡ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಸ್ವಾಮಿಗೆ ಒಂದು ದಿವಸ ಕನಸಿನಲ್ಲಿ ಬಂದು ಫ್ಯಾಕ್ಟ್ರಿ ನೈಟ್ ಡ್ಯೂಟಿಗೆ ಹೋಗಿದ್ದೆ. ನೈಟ್ ಡ್ಯೂಟಿ ಒಳಗೆ ಮನಗಿದ್ದಾಗ ಸ್ವಾಮಿ ಬಂದು ತಲೆದೋಸೆ ನಿಂತ್ಕೊಂಡು, ಇಷ್ಟೊಂದು ಕಷ್ಟ ಕೊಟ್ಟರು ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ, ನಾನು ಎಲ್ಲ ಮಾನವರೆಲ್ಲೂ ಹೋಗಲ್ಲ, ನನಗೆ ಯಾರು ಬೇಕೋ ಅವರಲ್ಲೇ ನಾನು ಹೋಗಬೇಕಾದ್ರೆ ಅವ್ರ ಕೈಯಿಂದ ನನಗೆ ಪೂಜೆ ಕೊಡಬೇಕು ಅಂತ ನಿನ್ನ 7 ವರ್ಷ ಹುಡುಗನಲ್ಲೇ ಬಂದು ನಾನು ನಿನ್ನ ರಾಶಿಗೆ ಸೇರಿದ್ದೆ. ಆದರೆ ನೀನು ನನ್ನ ದೂರ ಮಾಡ್ತಾ ಇದೆಯಾ, ದುರಹಂಕಾರ ಪಡ್ತಾ ಇದೆಯಾ. ಆದರೆ ಮದುವೆ ಮಾಡ್ಕೊಬೇಡ ಅಂತ ಹೇಳಿನೂ ನೀನು ಮದುವೆ ಮಾಡಿಕೊಂಡೆ. ಆದರೆ ಚಿಕ್ಕ ಹುಡುಗನಿಂದನೂ ನಾನು ನಿನ್ನ ರಾಶಿ ಒಳಗಿದ್ದು 18 ವರ್ಷ ತುಂಬಲಿ ಅಂತ ಕಾಯ್ತಾ ಇದ್ದೆ. ನೀನು ಅಷ್ಟರೊಳಗೆ ತಿನ್ನಬಾರತ್ತೆಲ್ಲ ತಿಂದು ಕುಡಿಬಾರತ್ತೆಲ್ಲ ಕುಡಿದು ನನ್ನ ದೂರ ಮಾಡೋಕ್ಕೆ ನೋಡಿದೆ. ನೀನು ಏನು ಮಾಡಿದ್ರು ನಿನಗೆ ಕಷ್ಟನೇ ಕೊಟ್ಕೊಂಡು ಬಂದೆ ಕಣ ನಾನು ಅಂದ್ಬಿಟ್ಟು ಸ್ವಾಮಿ ಬೇಕಾದಷ್ಟು ಕಡೆ ದೇವಸ್ಥಾನಗಳಿಗೆಲ್ಲ ಹೋಗಿ ಕೇಳ್ಕೊಂಡೆ. ಬೇಡಪ್ಪ, ವರ್ಷಕ್ಕೊಂದ್ಸತಿ ಮನೇಲಿ ಕತೆ ಮಾಡಿಸ್ತೀನಿ, ದೇವಸ್ಥಾನ ಎಲ್ಲೆಲ್ಲವೋ ಅಲ್ಲೆಲ್ಲ ಒಂದು ಪೂಜೆ ಕೊಡಿಸ್ತೀನಿ, ನನಗೆ ಮಾತ್ರ ಈ ಮೈ ಮೇಲೆ ಬರೋದು ಬೇಡ ಕಣಪ್ಪ ಅಂತ ದೇವಸ್ಥಾನಗಳು ಎಲ್ಲೆಲ್ಲವೋ ಅಲ್ಲೆಲ್ಲನೂ ಹೋಗಿ ಕೇಳ್ಕೊಂಡೆ. ಎಲ್ಲೋ ಕೇಳಿದ್ರು ಸ್ವಾಮಿ ಒಪ್ಪಲೇ ಇಲ್ಲ. ಆಮೇಲೆ ಇಷ್ಟೊಂದು ಕಷ್ಟ ಕೊಟ್ಟರು ಇವನು ನನ್ನ ಮೇಲೆ ದೃಷ್ಟಿ ಬರಲಿಲ್ಲ ಅಂದ್ಬಿಟ್ಟು ನೈಟ್ ಡ್ಯೂಟಿಗೆ ಹೋದೆ ಒಂದು ದಿವಸ ಫ್ಯಾಕ್ಟ್ರಿಗೆ. ನೈಟ್ ಡ್ಯೂಟಿಲಿ ಹೋಗಿ ಮನೆಗಿದ್ದೆ. 10 ಗಂಟೆಗೆ ಒಳಗಡೆ ಹೋದರೆ ಇಬ್ಬರು ಕೆಲಸ ಮಾಡ್ತಾಯಿರ್ತಾರೆ, ಇಬ್ಬರು ಹೋಗಿ ಮನೆಗೆ ಕಂತೀವಿ. ಅವ್ರನ್ನ ಕಳ್ಸೋಕ್ಕೆ ನಾನು 3 ಗಂಟೆಗೆ ಎದ್ದು ಹೋಗಬೇಕು. 2:15 ಸ್ವಾಮಿ ನೋಡಿ, ಇಲ್ಲಿ ಸ್ವಾಮಿ ತಿದ್ದಿಸಿದ್ದೇವಲ್ಲ ಆಚೆ ಕಡೆ, ಅದೇ ರೂಪ್ನಲ್ಲೇ ಬಂದು ತಲೆದಸೆ ನಿಂತ್ಕೊಂಡು, ಇಷ್ಟೊಂದು ಕಷ್ಟ ಕೊಟ್ಟರು ನೀನು ಇನ್ನೂ ನನ್ನ ಮೇಲೆ ದೃಷ್ಟಿ ಬರಲಿಲ್ವಲ್ಲ, ನಿನಗಿನ್ನೂ ಮುಂದೆ ಅದೇ ನೋಡೋ ಕಷ್ಟ ಅಂತು. ನಾನು ದಡಾರಂತ ಎದ್ದು ಕೂತ್ಕೊಂಡೆ. ಇವಾಗೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಇನ್ನೂ ನಿನಗೆ ಮುಂದೆ ಕಷ್ಟ ಅದೇ ಅಂತ ಸ್ವಾಮಿ ಹೇಳ್ತಿಲ್ಲ, ಇನ್ನು ಮುಂದೆ ನನಗಿನ್ನೂ ಏನು ಕಷ್ಟ ಬರ್ತದೋ ಕಾಣಲಿಲ್ಲಪ್ಪ ಅಂದ್ಬಿಟ್ಟು ಹೋಗಿ ಕೊಳಾಯ್ತಾವ ಮುಖ ತೊಳ್ಕೊಂಡು ಒಂದು ಅರ್ಧ ಗಂಟೆ ಕುಂತ್ಕೊಂಡು ಯೋಚನೆ ಮಾಡಿದೆ. 3 ಗಂಟೆ ಆಯಿತು. 3 ಗಂಟೆಗೆ ಆಯಿತು, ಅವ್ರಿಗೆ ಹೋಗಿ ಶಿಫ್ಟ್ ಚೇಂಜ್ ಮಾಡಿದೆ. ಅವ್ರನ್ನ ಅದು ಮನೆಗೆ ಕಳಿಸಿದೆ. ನಾನು 7 ಗಂಟೆ ಡ್ಯೂಟಿ ಮಾಡಿದೆ. 7 ಗಂಟೆಗೆ ಡ್ಯೂಟಿ ಮಾಡಿಬಿಟ್ಟು ಎಲ್ಲ ಬಟ್ಟೆ ಹಾಕ್ಕೊಂಡು ಕಾರ್ಡ್ ಪೆಂಚ್ ಮಾಡಿಬಿಟ್ಟು ಆಫೀಸ್ ಬಿಟ್ಟು ಈಚೆಗೆ ಬರ್ತಾವ್ರೆ. ನಾನು ಆಫೀಸ್ನಲ್ಲಿ ಹೋಗಿ, ಸರ್ ನಾನು ಕೆಲಸಕ್ಕೆ ರಿಸೈನ್ ಬರೀತಾ ಇದ್ದೀನಿ ಸರ್. ಯಾಕಪ್ಪ, ಬೇಡ ಮುನಿಯಪ್ಪ 5 ರೂಪಾಯಿ ಕೂಲಿಯಿಂದ ಗೆದ್ದಿದ್ಯಾ, ಇವತ್ತು ಕೈ ತುಂಬ ನಿನಗೆ ಸಂಬಳ ಬರ್ತದೆ, ನಿನಗಿನ್ನೂ ಮುಂದಕ್ಕೆ 18 ವರ್ಷ ಸರ್ವೀಸ್ ಅದೇ. 18 ವರ್ಷ ಸರ್ವೀಸ್ ಮುಗ್ದವಷ್ಟೊತ್ತಿಗೆ ನೀನು ಸರ್ವೀಸು PF ಲಕ್ಷ ತಗೊಂಡು ಮನೆಗೆ ಹೋಯ್ತೀಯ ಕಣಪ್ಪ, ಬೇಡ ಅಂತ ಎಷ್ಟೋ ಬುದ್ಧಿ ಹೇಳಿದ್ರೆ ಆಫೀಸ್ನ ಕುಂಡರ್ಸ್ಕೊಂಡು. ಯಾರ ಮಾತಿಗೆ ನನಗೆ ಕೇಳಿತ್ತು, ನನ್ನ ಮನಸ್ಸಿಗೆ ಇಡಿಸ್ಲಿಲ್ಲ. ಇಲ್ಲ ಸರ್, ನಾನು ಬೆಂಗಳೂರಲ್ಲೇ ಇರಲ್ಲ, ಇನ್ನು ನಾನು ಹಳ್ಳಿ ಕಡೆ ಹೊಂಟೋಯ್ತೀನಿ, ನಮ್ಮ ತಂದೆ ತಾಯಿಗೆ ವಯಸ್ಸಾಯಿತು, ನಾನು ನೋಡೋರು ಯಾರೂ ಇಲ್ಲ ಅಂತ ಅಂದು. ಸರಿ ಆಯ್ತಪ್ಪ, ನಿನ್ನಿಷ್ಟ ಅಂದ್ಬಿಟ್ರು. ರಿಸೈನ್ ಬರೆದ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು, ಇವಾಗ ಪೂಜೆ ಮಾಡ್ತಿದ್ರಲ್ಲ ಆ ಮಗ, ಅವ್ರಿಗಿನ್ನ ದೊಡ್ಡವರು ನೋಡಿಗೋ ಇಷ್ಟಿಷ್ಟುದ್ದ ಹುಡುಗರು, ಅವೆರಡು ಮಕ್ಕಳನ್ನೂ ಕರ್ಕೊಂಡು ಬಂದ್ಬಿಟ್ಟೆ ಮನೆ ಖಾಲಿ ಮಾಡಿಕೊಂಡು. ಬಂದು 15 ದಿವಸಕ್ಕೆ ನೋಡಿ ಇಲ್ಲಿ ಉತ್ತಪ್ಪ ಶಿಕ್ಷೆ ಆಯಿತು. ನಾನೆಲ್ಲೋ ಸಿಟಿ ಕಡೆಗೆ ಹೋಗಿದ್ದನು. ಸಾಯಂಕಾಲ 5 ಗಂಟೆಗೆ ಬಂದು ಮನೇಲಿ ಕಾಲು ಕೈ ಮುಖ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ನಿಂತ್ಕೊಂಡೆ. ಸ್ವಾಮಿ ಅಲ್ಲಿಂದನೇ ಮೈ ತುಂಬಿ ಸೀದಾ ಇಲ್ಲಿ ಓಡಿ ಬಂದ್ಬಿಟ್ಟು ಎಲ್ಲ ಮನೆಯಿಂದ ಎಲ್ಲ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮದಿರೆಲ್ಲ ಓಡಿ ಬಂದವ್ರೆ. ಯಾಕೆ ಪೂಜೆ ಮಾಡ್ತಿದ್ದಾರೆ, ಹಿಂಗೆ ಓಡೋಗ್ಬಿಟ್ರೆ ಇಲ್ಲ ಅಂದ್ಬಿಟ್ಟು. ಅಷ್ಟೊತ್ತಿಗಾಗಲೇ ನೋಡಿ ಇಷ್ಟುದ್ದ ಉತ್ತ ಬಂದಿತ್ತು. ಆವಾಗ ಅಲ್ಲಿ ಬಂದು ನಿಂತ್ಕೊಂಡು, ನಾನು 7 ವರ್ಷ ಹುಡುಗನಲ್ಲೇ ಇವನು ರಾಶಿಗೆ ಬಂದು ಸೇರಿದೆ. 18 ವರ್ಷ ತುಂಬಲಿ ಅಂತ ನಾನು ಕಾಯ್ತಾ ಇದ್ದೆ ಅವನಿಗೆ ದೃಷ್ಟಿ ಕೊಡೋಕ್ಕೆ. ಅಷ್ಟರೊಳಗೆ ನೀವು ಮದುವೆ ಮಾಡೋಕೆ ಓಡಾಡಿದ್ರೆ, ಮದುವೆನೂ ಮಾಡಬೇಡ್ರಿ ಅಂತ ಆ ಬಾಲಕನ ಮೇಲೆ ನಾನು ದೃಷ್ಟಿ ಕೊಟ್ಟು ಬಂದು ಮೈ ಮೇಲೆ ಬಂದು ಹೇಳಿದೆ. ಬಾಲಕ ನನ್ನ ದೂರ ಮಾಡ್ದೆ, ನನ್ನ ಮಾತು ಹಿಂಗೆ ಕರೆಸಿ ಅವನು ಮದುವೆ ಮಾಡ್ಕೊಂಡ. ಅದರಿಂದ ನಾನು ಅವನಿಗೆ ಇಷ್ಟೊಂದು ಕಷ್ಟ ಕೊಟ್ಟಿತ್ತು. ಇವತ್ತು ಅವನಿಗೆ ಕೆಲಸ ಬಿಟ್ಟು ಬರಬೇಕಾದ್ರೂ ಅವನು ಬರಲಿಲ್ಲ. ನಾನೇ ಅವನ ಮನಸ್ಸಿನಲ್ಲಿ ಹೋಗಿ ಕೆಲಸಕ್ಕೆ ರಿಸೈನ್ ಬರೆಸಿ ತಂದು ನೋಡಿ ಇಲ್ಲಿ ಸ್ಥಳದಲ್ಲಿ ಕುಂಡ್ರಿಸಿದ್ದೀನಿ. ಇವತ್ತು ನೋಡಿ ಇಲ್ಲಿ ಕುರು ಕೊಟ್ಟಿದ್ದೀನಿ. ಅದಕ್ಕೆ ಅವನ ಕೈಲಿ ಪೂಜೆ ನಡೆಸ್ರಿ. ನೀನು ಯಾರು ಎತ್ತ ಯಾವ ದೇವ್ರು ಹೇಳಪ್ಪ ಅನ್ನೋಕ್ಕೆ, ನಾನು ಯಾವ ಗಾಳಿ ದೇವ ಪೀಡೆ ಪಿಚಾಚಿ ಏನಲ್ಲ, ಸಾಕ್ಷಾತ್ ಪರಮಾತ್ಮ ಶನಿದೇವರೇನೆ. ನಾನು ಅವನ ಮೇಲೆ ದೃಷ್ಟಿ ಆಯಿತು, ನಾನು ಬಂದಿದ್ದೀನಿ.
ಇವತ್ತು ಕೆಲಸ ಬಿಟ್ಟು ಬರಬೇಕಾದ್ರೂ ನಾನೇ ಅವ್ನಿಗೆ ರಿಜನ್ ಬರ್ಸಿತ್ತು, ಅವನ ಕೈಲಿ ಇಲ್ಲಿ ಪೂಜೆ ನಡೆಸಿಸ್ರಿ ಅಂತ ಅವಾಗ ಸ್ವಾಮಿ ಹೇಳ್ಬಿಟ್ಟು, ನೀನು ಯಾರು ಎತ್ತ ಅನ್ನೋಕ್ಕೆ ನಾನು ಹಿಂಗೆ ಶನಿದೇವರೇನೆ ಅಂತ ಹೇಳುವಕ್ಕೆ ಅಷ್ಟು ಹೇಳ್ಬಿಟ್ಟು ಸ್ವಾಮಿ ಇಳಿದೋಗೋದು. ಆವಾಗ ಈ ಜನಗಳೆಲ್ಲ ನಿಂತಿದ್ದವ್ರು ಹಂಗಂತ ಹೇಳಿದ್ರಲ್ಲ, ಇನ್ನು ಅಂಥ ಕೆಲಸನೇ ಹೋದ್ಮೇಲೆ ನಾನಿನ್ನು ಸ್ವಾಮಿ ಮೇಲೆ ಹಠ ಮಾಡೋಕ್ಕಾಯ್ತದ ಅಂತ ಅವತ್ತೇ ನಾನು ಇಷ್ಟಪಟ್ಟಿತ್ತು ಸ್ವಾಮಿ ಪೂಜೆ ಮಾಡಬೇಕಿನ್ನ ಅಂದ್ಬಿಟ್ಟು. ಆವಾಗ ಯಾರ ಕೈಲ ನೀರು ತರಿಸಿ ಕಾಲು ಕೈ ಮಕ್ಕ ತೊಳ್ಕೊಂಡು ನೋಡಿ ಆ ಹುತ್ತಕ್ಕೆ 2 ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹುತ್ತ ಸಣ್ಣ ಮಾಡಿಕೊಂಡು, ನನಗೇನೂ ಗೊತ್ತಿಲ್ಲಪ್ಪ, ಒಂದು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಬರವಣಿಗೆ ಇಲ್ಲ, ಏನೂ ಇಲ್ಲ, ತಪ್ಪು ನೊಪ್ಪು ಎಲ್ಲ ನಿನ್ನ ಹೊಟ್ಟೆಗೆ ಹಾಕ್ತೀನಪ್ಪ, ಆಯ್ತಪ್ಪ ಇಲ್ಲಿಂದ ಈಚೆಗೆ ನಾನು ಪೂಜೆ ನಡೆಸ್ಕೊಂಡು ಹೋಗ್ತೀನಪ್ಪ ಅಂತ ಹೇಳಿ ಅವತ್ತೇ ನಾನು ಒಪ್ಕೊಂಡಿತ್ತು ಪೂಜೆ ಮಾಡೋಕ್ಕೆ. ಆವತ್ತು ಪೂಜೆ ಮಾಡೋಕ್ಕೆ ನಿಂತ್ಕೊಂಡು ಆ ಬೆಳಗ್ಗೆ ಬಂದು 4 ಮೂಲೆಗೂ 4 ಕಡ್ಡಿ ನೆಟ್ಟು ಮೇಲೆ 2 ತೆಂಗಿನ ಗರಿ ಹಾಕಿದೆ. ಇಲ್ಲಿ ಉತ್ತುತ್ತವ 4 ಮೂಲೆಗೂ 4 ಕಡ್ಡಿ ನೆಟ್ಟು ತೆಂಗಿನ ಗರಿ ಹಾಕಿ ಅದರೊಳಗೆ 1 ವರ್ಷ ಚಪ್ಪರದೊಡೆನೇ ಪೂಜೆ ಮಾಡ್ಕೊಂಬಂದೆ. ಅಷ್ಟರೊಳಗೆ ಇಲ್ಲಿ ಯಾರೋ ಒಂದು ರವಿ ಮಾಮ ಅಂತ ಪಿಕ್ಚರ್ ಶೂಟಿಂಗ್ ಎತ್ತಾಯಿದ್ರು. ಅವರು ಬಂದು ಇಲ್ಲಿ ಮಧ್ಯಾಹ್ನ 12 ಗಂಟೆ 1 ಗಂಟೆಲಿ ವಾಗ್ದಾನ ನಡೀತಾಯಿತ್ತು, ನೋಡೋಕೆ ಬಂದವ್ರೆ. ಈ ಸೆಕೆ ನೀರು ಹರಿತಾಯ್ತಂತೆಲ್ಲ, ಸ್ವಾಮಿಯವರು ಮನೆ ಎಲ್ಲದೆ ಅಂತ ಕೇಳಿದ್ರಂತೆ ಇಲ್ಲಿ ನಿಂತಿರೋ ಭಕ್ತಾದಿಗಳನ್ನ. ಊರೊಳಗಡೆ ಇದೆ ಸ್ವಾಮಿ ಅಂದರು. ಸರಿ, ಎಷ್ಟು ಗಂಟೆ ಇರ್ತಾರೆ? 6 ಗಂಟೆ ಇರ್ತಾರೆ. ಪೂಜೆ ಮಾಡ್ಕೊಂಡು 6 ಗಂಟೆಗೆ ಮನೆ ತಗೋಯ್ತಾರೆ ಸ್ವಾಮಿ. 6 ಗಂಟೆಗೆ ಸ್ವಾಮಿಯವ್ರನ್ನ ಅಲ್ಲಿ ಶೂಟಿಂಗ್ ಹತ್ರ ಬರೋಡ್ರಿ ಅಂತ ಹೇಳ್ಬಿಟ್ಟೋಗಿದ್ರು. ಆಮೇಲೆ 6 ಗಂಟೆಗೆ ಇಲ್ಲಿ ನಿಂತಿರೋ ಭಕ್ತಾದಿಗಳೆಲ್ಲ ಹೇಳಿದ್ರಲ್ಲ, ಆವಾಗ 6 ಗಂಟೆಗೆ ಅಲ್ಲಿ ಹೋದೆ. ಆವಾಗ ಆಫೀಸ್ಗೆ ಹೋಗಿ ಕರ್ಕೊಂಡು ಕುಂಡ್ರಿಸ್ಕೊಂಡು, ಸ್ವಾಮಿ ನಾವಲ್ಲಿ ಬಂದಿದ್ದೋ ಶೂಟಿಂಗ್ ಮಾಡ್ತಾ ಬಂದು ನೋಡೋ ಅಂಗಡಿಗೆ ಬಂದಿದ್ದೋ, ಅಲ್ಲಿ ಸ್ವಾಮಿ ವಾಗ್ದಾನ ನಡೀತಾ ಇತ್ತು. ನಮಗೆ ಆ ಸ್ವಾಮಿ ಅಂದ್ಬಿಟ್ರೆ ನಮ್ಗೆ ಭಾರಿ ಪ್ರೀತಿ ಸ್ವಾಮಿ. ಇವತ್ತು ನೋಡಿ ಬಿಲ್ಡಿಂಗ್ ಕಟ್ಟಿ ಬುಲ್ಡೋಜರ್ನಲ್ಲಿ ಉಳ್ಳಿಸ್ತೀವಿ, ಆ ಇಟ್ಟಿಗೆ ಸೈಜು ಎಲ್ಲ ಬೇಕಾದರೂ ಕೊಟ್ಬಿಡೋವು. ಆ ಉಳ್ಳಿಸಿದ ಮೇಲೆ ಭಿನ್ನ ಆಗಿತ್ತು, ದೇವಸ್ಥಾನಕ್ಕೆ ಹಾಕಬಾರ್ದು. ನೋಡಿ ಪಕ್ಕದಲ್ಲಿ ಶೆಡ್ ಹಾಕ್ಕೊಂಡಿದ್ದೀವಿ, ಆ ಖಾಲಿ ಮಾಡ್ಕೊಂಡು ಹೋಗೋ ದಿವಸ ಗರಿ ಮರ ಎಲ್ಲ ಕಳಿಸ್ಬಿಡ್ತೀನಿ ಸ್ವಾಮಿ, ನೀವು ಅರ್ಜೆಂಟ್ಗೆ ಅಲ್ಲೊಂದು ಶೆಡ್ ಹಾಕ್ಕೊಡ್ರಿ ಅಂದರು. ಸರಿ ಆಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಅವ್ರು ಹೋಗೋ ದಿವಸ ಒಂದು ಟೆಂಪೋದಲ್ಲಿ 50 ಮರ 30 ಗರಿ ಟೆಂಪೋದಲ್ಲಿ ಹಾಕಿ ಕಳಿಸೋದು. ಆವಾಗ ಇಲ್ಲಿ ಒಂದು 20 ಅಡಿ ಉತ್ತ ಸಿಕ್ಸ್ಕೊಂಡು ಒಂದು 20 ಅಡಿ ಉದ್ದ ಶೆಡ್ ಹಾಕ್ಸ್ಕೊಂಡು ಒಂದು 5 ವರ್ಷ ಶೆಡ್ನಲ್ಲೇ ಪೂಜೆ ಮಾಡಿದೆ. ಶೆಡ್ಡು ಗರಿ ನೆಂದು ಮಳೆ ನೀರು ಸುರಿಯೋದು. ಈ ಬಂದಿರೋ ಭಕ್ತಾದಿಗಳು ಕೊಡೆ ಹಿಡ್ಕೊಂಡು ವಾಗ್ದಾನ ಕೇಳ್ತಿದ್ರೆ ಸ್ವಾಮಿ ಮೇಲೂ ನೀರು ಸುರಿಯೋದು, ಹುತ್ತದ ಮೇಲೂ ನೀರು ಸುರಿಯೋದು. ಭಕ್ತಾದಿಗಳು ಬರೋ ಭಕ್ತಾದಿಗಳ ಹತ್ರ ಹರಕೆ ಕೇಳಪ್ಪ, ದೇವಸ್ಥಾನ ಕಟ್ಸ್ಕೊಳ್ಳಪ್ಪ ಅಂದರೆ, ನಾನು ಹರಕೆ ಕೇಳಿ ನಾನು ದೇವಸ್ಥಾನ ಕಟ್ಸ್ಕೊಬೇಕಂದ, ನಾನು ಕಟ್ಸ್ಕೊಳೋದು ಗೊತ್ತು, ನಾನು ಕಟ್ಸ್ಕೊತೀನಿ ಅಂತ ಸ್ವಾಮಿ ಇದೇ ಹೇಳ್ಕೊಂಬಂತು. ಅಷ್ಟೊತ್ತಿಗೆ ನನಗೆ ಕೆಲಸ ಬಿಟ್ಟಿದ್ನಲ್ಲ, ಅದು 2.5 ಲಕ್ಷ ದುಡ್ಡು ಬಂತು ನಂದು. ಆ 2.5 ಲಕ್ಷ ದುಡ್ಡು ನಾನು ಏನಕ್ಕೂ ಖರ್ಚು ಮಾಡಲಿಲ್ಲ. ಇನ್ನೆಷ್ಟು ವರ್ಷ ನಾನು ಈ ಗರಿ ಸೆಡ್ನಲ್ಲಿ ಪೂಜೆ ಮಾಡೋದು ಅಂದ್ಬಿಟ್ಟು ಆವಾಗ ಗರಿ ಸೆಡ್ ಕಿತ್ತಾಕ್ಬಿಟ್ಟು ನೋಡಿ ಆ ಕಡೆ ಒಂದು ರೂಮ್ ಕಟ್ಟಿದ್ದೀನಿ ನೋಡಿ, ಅಲ್ಲ ಆ ಕಡೆ ಲಾಸ್ಟ್ನಲ್ಲಿ ಆ ರೂಮ್ ಕಟ್ಕೊಂಡು ಈ ಫೋಟೋ ಒಂದೇ ಒಂದು ಫೋಟೋ ಇತ್ತು ನೋಡಿ, ಆ ಕಡೆ ಲಾಸ್ಟಲ್ಲಿ ನೋಡಿ ಫೋಟೋ ಲಾಸ್ಟ್ನಲ್ಲಿ ಅದೊಂದು ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ಅದು ಯಾವುದೋ ದೇವಸ್ಥಾನದಲ್ಲಿ ಬೇರೆ ದೇವಸ್ಥಾನದಲ್ಲಿ ನೋಡಿಕೊಂಡೆ. ಆಮೇಲೆ ಯಾರೋ ಒಬ್ಬರು ಬೆಂಗಳೂರು ಸುಂಕುತ್ಕಟ್ಟೆರು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾಯಿದ್ರಂತೆ. ನನಗೆ ಗೌರ್ಮೆಂಟ್ ಕೆಲಸ ನನಗೆ ಆಗೋಗ್ಬಿಟ್ರೆ ನಿನಗೆ ಮೊದಲನೇ ಸಂಬಳದಲ್ಲಿ ಏನಾದರೂ ಹರಕೆ ತಂದು ಕೊಡ್ತೀನಪ್ಪ ಅಂತ ಹರಕೆ ಮಾಡ್ಕೊಂಡು ಹೋಗಿದ್ದೆ. ಅವ್ರಿಗೆ ಆ ಪರ್ಮನೆಂಟ್ ಆಗೋಯ್ತು ಬಂದು ಕೇಳಿದ್ರು, ಸ್ವಾಮಿ ನಾನು ಹಿಂಗೆ ಹರಕೆ ಮಾಡ್ಕೊಂಡು ಹೋಗಿದ್ದೆ, ಮೊದಲನೇ ಸಂಬಳ ಬಂತು, ನಿಮ್ಗೇನು ತಂದು ಕೊಡೋಣ ಅಂತ. ಸ್ವಾಮಿ ನನಗೇನು ಬೇಡ ನೋಡಿ, ಆ ಥರ ಒಂದು ಫೋಟೋ ಮಾಡ್ಸ್ಕೊಂಬಂದು ಕೊಟ್ಬಿಡಿ ಅಂದೆ. ನೋಡಿ ಆವಾಗ ಅವರು ಮೊದಲನೇ ಸಂಬಳದಲ್ಲಿ ಆ ಫೋಟೋ ಮಾಡ್ಸ್ಕೊಂಬಂದು ಕೊಟ್ಟರು. ಆವಾಗ ಆ ಫೋಟೋ ಮಾಡಿಕೊಂಡು ಇಷ್ಟು ವರ್ಷದಿಂದನೂ ಪೂಜೆ ಮಾಡ್ಕೊಂಬಂದೆ. ಆ 2.5 ಲಕ್ಷ ದುಡ್ಡು ಯಾವಾಗ ಬಂತೋ ಆವಾಗ ದೇವಸ್ಥಾನ ಇಡಿಸ್ತೂ. ಆವಾಗ ಅದೆಲ್ಲ ಭಕ್ತಾದಿಗಳೆಲ್ಲನೂ ಸ್ವಲ್ಪ ಎಲ್ಪ್ ಮಾಡಿದ್ರು. ಸಿಮೆಂಟ್ ಕೊಟ್ಟವರು 500 ಕೊಟ್ಟವರು, 100 ಕೊಟ್ಟವರು, 200 ಕೊಟ್ಟವರು, 50 ಕೊಟ್ಟವರು ಎಲ್ಲ ಕೊಟ್ಟವ್ರೆ. ನಂದು 2.5 ಲಕ್ಷ ದುಡ್ಡು ಬಂತು. ಅಷ್ಟೊತ್ತಿಗೆ ತಿರ್ಗಾ ನನಗೂ ಸ್ವಲ್ಪ ಯಾವುದೋ ದುಡ್ಡು ಆಯಿತು. ಆವಾಗ ಹಾಕ್ಕೊಂಡು ಎಲ್ಲ ದೇವಸ್ಥಾನ ಇಂಪ್ರೂವ್ ಮಾಡಿ ಇವಾಗ ಬಂದು ಭಕ್ತಾದಿಗಳಿಗೆಲ್ಲ ಯಾವುದೇ ಕಷ್ಟಕ್ಕೆ ಬಂದ್ರೂ, ಒಂದು ಮಕ್ಕಳು ಇಲ್ದವ್ರು ಬರಲಿ, ಒಂದು ಮದುವೆಗಳು ಸಂತಾನ ಸಮಸ್ಯೆಗೆ ಬಹಳಷ್ಟು ಜನ ನಾನು ಮಾತಾಡಿಸ್ದೆ. ಅವರು ಸಂತಾನ ಸಮಸ್ಯೆಗೂ ಕೂಡ ನಮಗೆ 3 ತಿಂಗಳಲ್ಲಿ 5 ತಿಂಗಳಲ್ಲಿ ಈ ತರ ಪೂಜೆ ಮಾಡಿಸಿದ ತಕ್ಷಣ ಮಕ್ಕಳಾಯ್ತು ಅಂತ ಹೇಳಿದ್ರು. ಯಾವ ತರ ಒಂದು ಪರಿಹಾರ ಕೊಡ್ತೀರಾ ಈ ಕ್ಷೇತ್ರದಲ್ಲಿ ಸಂತಾನ ಸಮಸ್ಯೆಗೆ? ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು, ಒಂದು ತಡೆ ಹೊಡಿಸ್ಬೇಕು, ಸ್ವಾಮಿಗೆ ನವಗ್ರಹ ಪೂಜೆ ಮಾಡಿಸ್ರಿ, ಒಂದು 10 ಜನಕ್ಕೆ ಬಂದಿರೋರ್ಗೆ ಅನುದಾನ ಮಾಡಿಸ್ರಿ, ನಿನಗೆ ಮಕ್ಕಳ ಸಂತಾನ ನಾನು ಕೊಡ್ತೀನಿ ಅಂತ ಸ್ವಾಮಿ ಹೇಳೋದು. ಅವ್ರು ಅದೇ ಥರ ಮಾಡಿದ್ರು. ಸ್ವಾಮಿಗೆ ಅಭಿಷೇಕ ಮಾಡಿಸೋದು, ನವಗ್ರಹ ಪೂಜೆ ಮಾಡಿಸೋದು, ನವಗ್ರಹ ಪೂಜೆ ಅಭಿಷೇಕ ಒಂದೇ ದಿವಸ ಮಾಡಿಸೋರು. ಬಂದಿರೋ ಜನಕ್ಕೆ ನೋಡಿ ಇವತ್ತು ಅನುದಾನ ಮಾಡಿಸ್ತೀವಲ್ಲ, ಅವ್ರ ಕೈಲಿ ಎಷ್ಟಾಯ್ತದೋ ಅಷ್ಟು ಜನಕ್ಕೆ ಅನುದಾನ ಮಾಡಿಸೋರು. ಅದಾದ ತಕ್ಷಣವೇ ಅವರಿಗೆ 2 ತಿಂಗಳು 3 ತಿಂಗಳು ಒಂದು ವರ್ಷದೊಳಗೆ ಅವರಿಗೆ ಮಕ್ಕಳ ಸಂತಾನ. ಮತ್ತೆ ಇನ್ನೊಂದು, ಇವಾಗ ಮಾಟ ಮಂತ್ರ ಸಮಸ್ಯೆಗಳದ್ದು ಬಹಳಷ್ಟು ಕಾಡ್ತಾ ಇದೆ. ಇದಕ್ಕೆ ಯಾವ ತರ ಪರಿಹಾರ ಸಿಗುತ್ತೆ ಕ್ಷೇತ್ರದಿಂದ? ಯಾವುದರಿಂದ? ಈಗ ಮಾಟ ಮಂತ್ರ ಸಮಸ್ಯೆಗಳನ್ನ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ ಸರ್. ಆ ಮಾಟ ಮಂತ್ರ ಅನ್ನೋ ಸಮಸ್ಯೆಗೆ ಕ್ಷೇತ್ರದಿಂದ ಯಾವ ತರ ಪರಿಹಾರ? ಅದು ಮಾಟ ಮಂತ್ರ ಇವಾಗ ಬಂದಿರೋ ಭಕ್ತಾದಿಗಳಿಗೆ ಮನೆಗಳಿಗೆ ಕಷ್ಟಪಡ್ತಾರೆ. ನಮಗೆ ಈ ಥರ ಏನೋ ಚೆಂದಾಗಿ ನಡೀತಾ ಇತ್ತು ಸ್ವಾಮಿ, ಇವಾಗ ಸ್ವಲ್ಪ ದಿನದಿಂದ
ಕಷ್ಟ ಆಗದೆ ನಮಗಿಂತ ಕಷ್ಟ ಅಂತ ಬಂದವ್ರು ಕೇಳಿದರೆ ಆವಾಗ ಸ್ವಾಮಿ ಒಂದು 3 ವಾರ ಬನ್ನಿರಿ, ನಿಮ್ಮ ಮನೆಗೆ ಬಂದು ನಾನು ಮನೆ ಚೆಕ್ ಮಾಡ್ತೀನಿ, ನಿಮ್ಗೆ ಏನಾಗದೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನೀವು 3 ವಾರ ಬರೋದ್ರೊಳಗಾಗಿ ನಿಮ್ಗೆ ಇಷ್ಟು ದಿನದಿಂದ ಇದ್ದ ಕಷ್ಟನೆಲ್ಲ ನಾನು ಅರ್ಧ ಭಾಗ ನಿಮ್ಗೆ ಗುಣ ಕೊಡ್ತೀನಿ ಅಂತ ಸ್ವಾಮಿ ಹೇಳ್ತದೆ. ಅವ್ರು 3 ವಾರ ಬರೋದ್ರೊಳಗಾಗಿ ಅವ್ರಿಗೆಲ್ಲ ಗುಣ ಆಯ್ತದೆ. ಅವ್ರು ಯಾರೇ ಮಾಟ ಮಂತ್ರ ಕೆಡಿಕೆ ಏನೇ ಮಾಡಿರಲಿ, ನಾನು ಎಲ್ಲಿ ತುಳಿಬೇಕು ಅದನ್ನು ತುಳ್ಕೊಂಡು ನಿಮಗೆ ಗುಣ ಕೊಡ್ತೀನಿ.